ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆಯೋ ಈ 5 ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ ಆಯ್ತಾ. ರಾತ್ರಿ ಕರೆಕ್ಟ್ ಆಗಿ 10 ರಿಂದ ಬೆಳಗಿನ ಜಾವ 2 ಗಂಟೆ ಒಳಗಡೆ ನಿದ್ದೆ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ಟೈಮ್ ಅಲ್ಲಿ ಲಿವರ್ ಎನ್ಸೈಮು ತುಂಬಾ ಪೀಕ್ ಅಲ್ಲಿ ಇರುತ್ತೆ. ಲಿವರ್ ಆಕ್ಟಿವ್ ಆಗಿ ಡಿಟಾಕ್ಸಿಫೈ ಮಾಡ್ತಾ ಇರುತ್ತೆ. ಹೈ ಲಿಪಿಡ್ ಮೆಟಬಾಲಿಸಮ್ ಕೂಡ ಈ ಟೈಮ್ ಅಲ್ಲಿ ಆಗುತ್ತೆ. ಆಮೇಲೆ ನೀವು ಮಲ್ಗೋಕ್ಕಿಂತ 3 ಗಂಟೆ ಮುಂಚೆ ಊಟ ಮಾಡಿ. ಈ ರೀತಿ ಮಾಡೋದ್ರಿಂದ ಲಿವರ್ಗೆ ರೆಸ್ಟ್ ಸಿಗುತ್ತೆ. ಆಮೇಲೆ ಲಿವರ್ ಆಕ್ಟಿವ್ ಆಗಿ ಡಿಟಾಕ್ಸಿಫೈ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಆಲ್ಕೋಹಾಲ್ ನ ಅವಾಯ್ಡ್ ಮಾಡಿ, ಎಕ್ಸೆಸ್ ಫ್ಯಾಟ್ ನ ಅವಾಯ್ಡ್ ಮಾಡಿ, ಪ್ರಾಸೆಸ್ ಫುಡ್ ನ ಅವಾಯ್ಡ್ ಮಾಡಿ, ಫ್ಯಾಟಿ ಫುಡ್ ಗಳನ್ನ ಅವಾಯ್ಡ್ ಮಾಡಿ, ಪ್ಯಾಕೇಜ್ ಫುಡ್ ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಇದು ನಿಮ್ಮ ಲಿವರ್ ಅಲ್ಲಿ ಓವರ್ಲೋಡ್ ಆಗ್ಬಿಟ್ಟು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಂಗೆ ಮಾಡುತ್ತೆ. ಅದಕ್ಕೆ ಬದಲಾಗಿ ಹೆಲ್ದಿ ಫ್ಯಾಟ್ಸ್ ಗಳನ್ನ ತಗೊಳ್ಳಿ. ಆಲಿವ್ ಆಯಿಲ್, ಅವಾಕಾಡೋ, ನಟ್ಸ್ ಸೀಡ್ಸ್ ತಗೊಳ್ಳಿ. ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್, ಇದು ಲಿವರ್ ಅಲ್ಲಿ ಓವರ್ಲೋಡ್ ಆಗಿರೋ ಟಾಕ್ಸಿಕ್ಸ್ ನ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಕಿಡ್ನಿನ ಲಿವರ್ ನ ಡಿಟಾಕ್ಸಿಫೈ ಮಾಡುತ್ತೆ. ಆಗಿಂದಾಗೆ ಆಯುರ್ವೇದಿಕ್ ಹರ್ಬ್ಸ್ ಗಳನ್ನ ಬಳಸಿ. ದಾಸವಾಳದ ಪುಡಿ, ದಾಂಡೇಲಿಯನ್ ರೂಟ್, ರೋಸ್ ಇರ್ಬೋದು, ಪುದೀನ ಇರ್ಬೋದು, ಇದೆಲ್ಲ ಲಿವರ್ ಎನ್ಸೈಮ್ಸ್ ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಲಿವರ್ ನ ಡಿಟಾಕ್ಸಿಫೈ ಮಾಡುತ್ತೆ. ಆಮೇಲೆ ಕಾಮನ ಬಿಲ್ಲಿನ ಬಣ್ಣದಂತೆ ಕಲರ್ಫುಲ್ ವೆಜಿಟೇಬಲ್ಸ್ ನ ತಿನ್ನಿ. ಪಾಲಕು, ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಕ್ಯಾರೆಟ್, ಬೀಟ್ರೂಟ್, ಇದೆಲ್ಲವೂ ಕೂಡ ನಿಮ್ಮ ಲಿವರ್ ಎನ್ಸೈಮ್ ನ ಮತ್ತೆ ರೀಜನರೇಟ್ ಮಾಡುತ್ತೆ. ಇದಿಷ್ಟನ್ನ ನೀವು ಫಾಲೋ ಮಾಡ್ಬಿಟ್ರೆ ನ್ಯಾಚುರಲ್ ಆಗಿ ನಿಮ್ಮ ಫ್ಯಾಟಿ ಲಿವರ್ ನಾರ್ಮಲ್ ಆಗ್ತಾ ಬರುತ್ತೆ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.